ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಯಾವತ್ತೂ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆತನನ್ನೇ ದೃಷ್ಟಿಸುವವರು. ಬೈಬಲ್ ಹೇಳ್ತದೆ, ಕೀರ್ತನೆ 34:4 ವಚನ, 5ನೇ ವಚನದಿಂದ ನಾವು ಓದಿದ್ರೆ ನಮಗೆ ಸಿಗ್ತದೆ. 34:5, ಆತನನ್ನೇ ದೃಷ್ಟಿಸುವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆತನನ್ನೇ ದೃಷ್ಟಿಸುವುದಂದರೆ ಪ್ರತಿಯೊಂದು ಸಮಯದಲ್ಲಿ ನಾವು ಆತನನ್ನೇ ನೋಡುವುದು. ಪ್ರೈಸ್ ಗಾಡ್. ಆತ ನಮ್ಮ ಸಹಾಯಕನು, ಆತ ನಮ್ಮ ವಿಮೋಚಕನು, ಆತ ನಮ್ಮ ಕೋಟೆಯು, ಆತ ನಮ್ಮ ದುರ್ಗವು, ಆತ ನಮ್ಮ ಗುರಾಣಿಯು, ಆತ ನಮ್ಮ ಗೌರವಕ್ಕೆ ಆಧಾರನು, ಆತ ನಮ್ಮನ್ನು ಬಲಪಡಿಸುವ ಆತನು, ಆತ ನಮ್ಮ ರಕ್ಷಕನು, ಆತ ನಮ್ಮ ಬಂಡೆಯು, ಆತ ನಮ್ಮ ಬೆಳಕು, ಆತ ನಮ್ಮ ಜೀವವು, ಆತ ನಮಗೆ ದಯೆಯು ಕರುಣೆ ಉಳ್ಳಾತನು. ಪ್ರೈಸ್ ಗಾಡ್. ನಾವು ನೋಡ್ತೇವೆ ಇಲ್ಲಿ ದೇವರ ಕ್ಯಾರೆಕ್ಟರ್ಗಳು, ದೇವರ ಗುಣ ಸ್ವಭಾವಗಳು. ಇವತ್ತು ದೇವರು ನಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸ್ತಾ ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸಬೇಕೆಂದು ನಮ್ಮನ್ನು ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನ, ಆತನ ಸ್ವಕೀಯ ಪ್ರಜೆಯನ್ನಾಗಿ ಆತನು ಮಾಡಿದ್ದಾನೆ. ಓಕೆ, ಯಾಕಂದ್ರೆ ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರ ಕತ್ತಲೆ ಇಲ್ಲ. ಬೈಬಲ್ ಹೇಳ್ತದೆ, 1 ಪೇತ್ರ 2:9 ವಚನ, 1 Peter 2:9 1 Peter 2 ನೀವಾದರೂ ನಿಮ್ಮನ್ನು ಕತ್ತಲೆಯ ಒಳಗಿಂದ ಕರೆದು. ಪ್ರೈಸ್ ಗಾಡ್. ನೀವಾದರೂ ನಿಮ್ಮನ್ನು ಕತ್ತಲೆಯ ಒಳಗಿಂದ. ಕತ್ತಲೆ ರಿಪ್ರೆಸೆಂಟ್ ಮಾಡುವಂಥದ್ದು ಸೈತಾನ ಮತ್ತು ಆತನ ಆಕ್ಟಿವಿಟೀಸ್. ಸೈತಾನ ಮತ್ತು ಆತನ ಆಕ್ಟಿವಿಟೀಸ್ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗುತ್ತೀರಿ ಅಲ್ಲ, ನೀವು ಆಗಿದ್ದೀರಿ. ನೀವು ಆಗುತ್ತೀರಿ ಅಲ್ಲ, ನೀವು ಆಗಿದ್ದೀರಿ. ಆಗುತ್ತೀರಿ ಪ್ರಾಮಿಸ್, ಆಗಿದ್ದೀರಿ ದ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಪ್ರೆಸೆಂಟ್ ಅವರ್ ಟ್ರೂತ್ ಅಂತ ಹೇಳ್ತಾರೆ. ಪ್ರೆಸೆಂಟ್ ಅವರ್ ರಿಯಾಲಿಟಿ, ದ ಸ್ಟೇಟ್ಮೆಂಟ್ ಹೂ ಯು ಆರ್. ನೀವು ಯಾರಾಗಿದ್ದೀರಿ. ಆಗುತ್ತೀರಿ ಅದು ಓಲ್ಡ್ ಟೆಸ್ಟಮೆಂಟ್, ಆಗಿದ್ದೀರಿ ನ್ಯೂ ಟೆಸ್ಟಮೆಂಟ್. ಪ್ರೈಸ್ ಗಾಡ್. ಆಗುತ್ತೀರಿ ದಟ್ ದ ಫ್ಯೂಚರ್. ಆಗಿದ್ದೀರಿ ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಮಾಡಿದ್ದಾನೆ. ಆಗುತ್ತೀರಿ ಅದು ವಾಗ್ದಾನ. ಬಟ್ ದೇವರ ವಾಕ್ಯ ಹೇಳ್ತದೆ, ದೇವರ ವಾಗ್ದಾನಗಳು ಎಷ್ಟೇ ಇದ್ದರೂ ಅದು ಕ್ರಿಸ್ತನಲ್ಲಿಯೇ ಎಸ್ ಮತ್ತು ಆಮೇನ್. ಓಕೆ, ದೇವರ ವಾಗ್ದಾನಗಳು ಎಷ್ಟೇ ಇರಬಹುದು. ಹಳೆ ಒಡಂಬಡಿಕೆಯಲ್ಲಿ ಫುಲ್ ನಾವು ವಾಗ್ದಾನಗಳನ್ನು ನೋಡ್ತೇವೆ. ಆ ವಾಗ್ದಾನಗಳು ಎಷ್ಟೇ ಇದ್ದರೂ ಅದು ಕ್ರಿಸ್ತನಲ್ಲಿಯೇ ಹೌದು ಮತ್ತು ಆಮೇನ್. ಒಂದು ವಚನ ನಾವು ಓದುವ 19ನೇ ಅಧ್ಯಾಯ 6ನೇ ವಚನ, 19ನೇ ಅಧ್ಯಾಯ 6ನೇ ವಚನ, ವಿಮೋಚನಾ ಕಾಂಡ. ನೀವು ಮೊದಲು ಕೂಡ ಇದನ್ನು ಓದಿದ್ದೀರಿ. 19:6 ಓದಿದ ನಮಗೆ ಸಿಗ್ತದೆ. ನೀವು ನನಗೆ 5ರಿಂದ ನಾವು ಓದುವ. ದೇವರು ಇಸ್ರಾಯೇಲ್ ಜನರಿಗೆ ಪ್ರಾಮಿಸ್ ಮಾಡಿದ, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ, ಸ್ವಕೀಯ ಜನರು ಆಗುವಿರಿ, ಸಮಸ್ತ ಭೂಮಿಯು ನನ್ನದಷ್ಟೇ. ಓಕೆ, ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವು ಆಗಿರುವಿರಿ.
ಆಗಿದ್ದೀರಿ ಅಂತ ಹೇಳುವುದಿಲ್ಲ. ನೀವು ಹೀಗೆ ಮಾಡಿದರೆ ಹೀಗೆ ಆಗುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. And you shall be to me a kingdom, priest and holy nation. These are the words which you shall speak to the children of Israel. Okay, 5ನೇ ವಚನ ಇಂಗ್ಲಿಷ್ನಲ್ಲಿ ಹೇಳ್ತದೆ. 5ನೇ ವಚನ, Now therefore if you will indeed obey my voice and keep my covenant, then you shall be a special treasure to me above all people, for all the earth is mine. ಇದು ಪ್ರಾಮಿಸ್, ಆಗುತ್ತೀರಿ, ಆಗಿರುವಿರಿ, ಅದು ಫ್ಯೂಚರ್, ರೈಟ್? ಇದು ವಾಗ್ದಾನ. ಧರ್ಮಶಾಸ್ತ್ರದಲ್ಲಿ ದೇವರು ಕೊಟ್ಟಂತ ವಾಗ್ದಾನ. ಬಟ್ ಈ ಎಲ್ಲ ವಾಗ್ದಾನಗಳು ಎಷ್ಟೇ ಇರುವುದಾದರೂ ಅದು ಕ್ರಿಸ್ತನಲ್ಲಿ ನೆರವೇರಿದೆ. ಯು ಆರ್ ದ ಫುಲ್ಫಿಲ್ಮೆಂಟ್ ಆಫ್ ದಟ್ ಪ್ರಾಮಿಸ್. ನೀವೇ ಆ ವಾಗ್ದಾನದ ನೆರವೇರಿಕೆ ಆಗಿದ್ದೀರಿ. ಓಕೆ, 2 ಕೊರಿಂಥಿಯನ್ 1 ಚಾಪ್ಟರ್ 20 ವರ್ಸಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. 2 ಕೊರಿಂಥಿಯನ್ 1ನೇ ಅಧ್ಯಾಯ 20ನೇ ವಚನ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವ ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ದೇವರ ಪ್ರಭಾವವು ಪ್ರಕಾಶಿಸೋದಕ್ಕೋಸ್ಕರ, ದೇವರ ಪ್ರಭಾವವಿದೆ, ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಫಾರ್ ಆಲ್ ದ ಪ್ರಾಮಿಸಸ್ ಆಫ್ ಗಾಡ್ ಇನ್ ಹಿಮ್ ಆರ್ ಎಸ್, ಆ್ಯಂಡ್ ಇನ್ ಹಿಮ್ ಆಮೆನ್, ಟು ದ ಗ್ಲೋರಿ ಆಫ್ ಗಾಡ್ ಥ್ರೂ ಅಸ್. ಓಕೆ, 21ನೇ ವಚನ, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಓಕೆ, ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸ್ತಾನಲ್ಲ, ಅನುಗ್ರಹಿಸ್ತಾನೆ. ಪ್ರೈಸ್ ಗಾಡ್, ಅನುಗ್ರಹಿಸ್ತಾನೆ. ಪ್ರೇರೆ, ದೇವರ ವಾಗ್ದಾನಗಳು ಎಷ್ಟೇ ಇದ್ದರೂ ಅದು ಕ್ರಿಸ್ತನಲ್ಲಿ ಎಸ್ ಮತ್ತು ಆಮೆನ್. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಆತನು ಸತ್ತಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥಾನಾಗಿದ್ದಾನೆ ಎಂದು ನಾವು ಯಾವಾಗ ನಂಬುತ್ತೇವೆ, ನಾವು ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಂಬರ್ 1. ನಂಬರ್ 2, ಒಂದು ಕಾಲದಲ್ಲಿ ನಾವು ಕತ್ತಲೆ ಆಗಿದ್ದೆವು, ಈಗ ಕ್ರಿಸ್ತನಲ್ಲಿ ನಾವು ಬೆಳಕಾಗ್ತೇವೆ ಅಲ್ಲ, ನಾವು ಬೆಳಕಾಗಿದ್ದೇವೆ. ಬೆಳಕಾಗುತ್ತೇವಲ್ಲ, ಬೆಳಕು ಆಗಿದ್ದೇವೆ. ಓಕೆ, ಯಾವಾಗ ನಾವು ದೇವರು ನಮ್ಮ ಬಗ್ಗೆ ಏನು ಹೇಳಿದಾನೋ ಅದಕ್ಕೆ ಆಮೆನ್ ಅಂತ ಹೇಳಿದರೆ ಎಗ್ರಿ ಆಗುವಂಥದ್ದು, ಆಗ ದೇವರ ಪ್ರಭಾವವು ನಮ್ಮ ಮೂಲಕ ಪ್ರಕಾಶಿಸ್ತದೆ. ದಟ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಶೈನ್, ಯು ಆರ್ ದ ಗ್ಲೋರಿ ಆಫ್ ಗಾಡ್. ನೀವೇ ಆ ದೇವರ ಪ್ರಭಾವವಾಗಿದ್ದೀರಿ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ದೇವರ ಪ್ರಭಾವವು ನಮ್ಮ ಮೂಲಕ ಪ್ರಕಾಶಿಸೋದಕ್ಕೋಸ್ಕರ ನಾವು ಆತನಿಗೆ ಎಸ್ ಮತ್ತು ಆಮೇಲೆ ಹೇಳುತ್ತೇವೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಆತನನ್ನು ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು. ಪ್ರೈಸ್ ಗಾಡ್. ದಿಸ್ ಓಲ್ಡ್ ಟೆಸ್ಟಮೆಂಟ್ ವರ್ಡ್, ಬಟ್ ನ್ಯೂ ಟೆಸ್ಟಮೆಂಟಲ್ಲಿ ಕ್ರಿಸ್ತನಲ್ಲಿ ನೀವು ರಿಯಲಿ ಕ್ರಿಸ್ತನ ಪ್ರಕಾಶಿಸುವವರಾಗಿದ್ದೀರಿ. ಯು ಆರ್ ಬರ್ನಿಂಗ್ ಆ್ಯಂಡ್ ಶೈನಿಂಗ್ ಸ್ಟಾರ್ ಇನ್ ಕ್ರೈಸ್ಟ್. ಯು ಆರ್ ಗೋಯಿಂಗ್ ಟು ಬರ್ನ್ ಆ್ಯಂಡ್ ಶೈನ್. ಪ್ರೈಸ್ ಗಾಡ್. ವೆನ್ ಯು ಅಗ್ರಿ ವಾಟ್ ಗಾಡ್ ಸೇಸ್, ದೇವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾನೋ ಅದನ್ನು ನೀವು ಒಂದು ವೇಳೆ ಅಗ್ರಿ ಆಗುವುದಾದರೆ, ಅದಕ್ಕೋಸ್ಕರ ಬೈಬಲ್ ಹೇಳಿದೆ, ಆತ ನಮ್ಮನ್ನು ಕತ್ತಲೆಯ ಒಳಗಿಂದ, ನೀವಾದರೂ ನಿಮ್ಮನ್ನು ಕತ್ತಲೆಯ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಮತ್ತು ಅತಿಶಯಗಳನ್ನು ಪ್ರಚುರ ಪಡುವಂತೆ. ದಟ್ ಮೀನ್ಸ್ ಪ್ರೈಸಸ್. ಪ್ರೈಸ್ ಅಂತ ಹೇಳಿದರೆ ಆತನು ಯಾರಾಗಿದ್ದಾನೆ ಅಂತ ನಾವು ಹೇಳುವಂಥದ್ದು, ಪ್ರೈಸ್ ಮಾಡುವಂಥದ್ದು, ಆತನ ಗುಣಶಕ್ತಿಗಳನ್ನು ನಾವು ವರ್ಣಿಸುವಂಥದ್ದು. ಆತನು ಏನಾಗಿದೆ, ಆತನ ಪ್ರಭಾವ ಏನು, ಆತನ ಮಹಿಮೆ ಏನು, ಆತನ ಕ್ಯಾರೆಕ್ಟರ್ ಏನು, ಆತನ ಗುಣಶಕ್ತಿಗಳು ಏನು, ಆತನ ಸಾಮರ್ಥ್ಯ ಏನು, ಆತನ ಶಕ್ತಿ ಏನು, ಅದನ್ನು ನಾವು ಹೇಳುವಂಥದ್ದು. ಓಕೆ, ಯಾವ ದೇವರ ಬಗ್ಗೆ ನಾವು ಹೇಳ್ತೇವೋ ನಮಗೆ ಯಾವಾಗ ಗೊತ್ತಿರಬೇಕು, ನಾವು ಆತನಿಗೆ ನಾವು ಹುಟ್ಟಿದ್ದೇವೆ. ಕ್ರಿಸ್ತನಲ್ಲಿ ನಾವು ಆತನಿಗೋಸ್ಕರ ನಾವು ಹುಟ್ಟಿದ್ದೇವೆ. ಪ್ರೇಸ್ ಗಾಡ್. ಆ ದೇವರಿಗೆ ನಾವು ಹುಟ್ಟಿದ್ದೇವೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ,
ನೀವಾದರೂ ನಿಮ್ಮನ್ನು ಕತ್ತಲೆಯ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವಂತೆ ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ಆತನ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನೀವು ಆಗುತ್ತೀರಿ ಅಲ್ಲ, ನೀವು ಆಲ್ರೆಡಿ ಆಗಿದ್ದೀರಿ. ಯು ಆರ್ ಬಾರ್ನ್ ಇನ್ ದಟ್ ವೇ. ನೀವು ಸ್ಪಿರಿಚುಲಿ ಆ ರೀತಿಯೇ ನೀವು ಹುಟ್ಟಿದ್ದೀರಿ. ನೀವು ಫಿಸಿಕಲ್ ನಿಮ್ಮನ್ನು ನೋಡುತ್ತಿರುವಾಗ, ಶಾರೀರಿಕ ಕಣ್ಣುಗಳಲ್ಲಿ ನೀವು ನೋಡುತ್ತಿರುವಾಗ ನಿಮಗೆ ಅದನ್ನು ಕಾಣೋದಿಲ್ಲ. ಬಟ್ ನೀವು ಆತ್ಮಿಕ ಕಣ್ಣುಗಳನ್ನು ನೋಡುತ್ತಿರುವಾಗ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರೆಂದು ನೀವು ಗ್ರಹಿಸ್ತೀರಿ. ಪ್ರೈಸ್ ಗಾಡ್. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅಂತ. ಒಂದು ದಿನ ನೀವು ಅರಸರಾಗುವಂಥದ್ದಲ್ಲ, ನೀವು ಕ್ರಿಸ್ತನಲ್ಲಿ ಅರಸರಾಗಿದ್ದೀರಿ. ಯು ಆರ್ ಕಿಂಗ್ಸ್ ಆ್ಯಂಡ್ ಪ್ರೀಸ್ಟ್. ಓಕೆ, ಇನ್ನೊಂದು ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ ನಾನು ಓದ್ತೇನೆ. ಮತ್ತು ಆತನು ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರ ಒಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವವನು, ನಮ್ಮನ್ನು ಕಂಟಿನ್ಯೂ ಆಗಿ ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸುವನಂತೆಲ್ಲ ಬಿಡಿಸಿದವನು. ದಟ್ ಮೀನ್ಸ್ ಯು ಆಲ್ರೆಡಿ ಡೆಲಿವರ್ಡ್. ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ನಮ್ಮ ತಂದೆಯಾದ ದೇವರಿಗೆ, ಮುಂದೆ 6ನೇ ವಚನ, ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು, ಮಾಡುತ್ತಾನಲ್ಲ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ನಾನು ಇಂಗ್ಲೀಷ್ನಲ್ಲಿ ಓದ್ತೇನೆ 5ನೇ ವಚನದಿಂದ. And from Jesus Christ, the faithful witness, the firstborn from the dead, and the ruler over the kings of the earth, to him who loved us and washed us from our sins in his own blood. Praise God. ತನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆದು ಶುದ್ಧೀಕರಿಸ್ತಾನೆ. ದಟ್ ಮೀನ್ಸ್ ನೀವು ಯೇಸುವನ್ನು ನಂಬಿದ್ದೀರಿ, ನೀವು ಆತನ ರಕ್ತದ ಮೂಲಕ ತೊಳೆಯಲ್ಪಟ್ಟಿದ್ದೀರಿ. ನೀವು ತೊಳೆಯಲ್ಪಟ್ಟಿದ್ದೀರಿ. ಯು ಆರ್ ವಾಶ್ಡ್. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರಬೇಕು, ಕ್ರಿಸ್ತನಲ್ಲಿ ನೀವು ಯಾರಂತ, ದೇವರು ಮಾಡಿದ ಕೆಲಸ. ನೆಕ್ಸ್ಟ್, ನಿಮ್ಮನ್ನು ರಾಜ್ಯವನ್ನಾಗಿಯೂ ಮತ್ತೆ ಯಾಜಕರನ್ನಾಗಿಯೂ ಆತನು ಮಾಡಿದ್ದಾನೆ. ಈ ವಚನವನ್ನು ನಾವು ಮಾನುಷಿಕ ಬುದ್ಧಿಯಿಂದ ತಿಳಿದುಕೊಂಡರೆ ನಮಗೆ ಇದು ಅರ್ಥ ಆಗುವುದಿಲ್ಲ. ಇದನ್ನು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿದೆ. ಆತ್ಮವಿಚಾರದಿಂದ. ಅದಕ್ಕೆ ಯೇಸು ಹೇಳಿದ, ಬದುಕಿಸುವಂಥದ್ದು ಆತ್ಮವೇ, ಮಾಂಸ ಯಾವ ಪ್ರಯೋಜನಕ್ಕೆ ಬರಲಿಲ್ಲ. ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ನಿಮ್ಮನ್ನು ಕತ್ತಲೆಯ ಒಳಗಿಂದ, ಅಂಧಕಾರದ ದೊರೆತನದಿಂದ ದೇವರು ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದ ಒಳಗೆ ಆತನು ಸೇರಿಸ್ತಾನೆ. ಕಿಂಗ್ಡಮ್ ಅಂತ ಹೇಳಿದ್ರೆ, ಕಿಂಗ್ಡಮ್ ಅಂತ ಹೇಳಿದ್ರೆ ಕಿಂಗ್ಸ್ ಡೊಮಿನಿಯನ್ ಅಂತ, ಅರಸುಗಳ ದೊರೆತನ. ಕಿಂಗ್ಸ್ ಡೊಮಿನಿಯನ್, ಕಿಂಗ್ಡಮ್. ಕೆಲವರು ಹೇಳ್ತಾನೆ ಅವರಿಗೆ ಕಿಂಗ್ಡಮ್ ಮೆಂಟಾಲಿಟಿ ಇಲ್ಲ. ಕಿಂಗ್ಡಮ್ ಮೆಂಟಾಲಿಟಿ ಅಂತ ಹೇಳಿದ್ರೆ ಅವ್ರಿಗೆ ಯಾವಾಗಲೂ ಗೊತ್ತಿರಬೇಕು, ಕ್ರಿಸ್ತನಲ್ಲಿ ದೇವರು ನಿಮಗೆ ಅರಸನನ್ನಾಗಿ ಮಾಡಿದ್ದಾನೆ, ಯಾಜಕರನ್ನಾಗಿ ಮಾಡಿದ್ದಾನೆ. ಅರಸನು ರೂಲ್ ಮಾಡ್ತಾನೆ. ಯಾಜಕನು ನೀತಿ ಬೋಧೆ ಮತ್ತು 2ನೇದ್ದು ಆತನು ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸ್ತಾನೆ, ವಿಜ್ಞಾಪನೆಗಳನ್ನು ಮಾಡುತ್ತಾನೆ. ನಮ್ಮಲ್ಲಿ ಅರಸನ ಅಭಿಷೇಕ ಮತ್ತು ಯಾಜಕನ ಅಭಿಷೇಕ 2 ಕೂಡ ಇದೆ. ಯಾಜಕನು ಇತರರನ್ನು ದೇವರ ಬಳಿಗೆ ತರುತ್ತಾನೆ. ಯಾಜಕನು ಇತರಿಗೋಸ್ಕರ ದೇವರ ಬಳಿಗೆ ಸೇರಿಸಲಿಕ್ಕೆ ಮಧ್ಯಸ್ಥನಾಗುತ್ತಾನೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳುತ್ತಾನೆ, ನಾನು ಸುವಾರ್ಥ ಸೇವೆಯನ್ನು ಯಾಜಕ ಸೇವೆಯಂತೆ ನಾನು ನೆರವೇರಿಸ್ತೇನೆ. ಬೇಕಾದ್ರೆ ನಾವು ಓದಿದರೆ ನಮಗೆ ಸಿಗ್ತದೆ, 15ನೇ ಅಧ್ಯಾಯ 16ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ. ರೋಮನ್ಸ್. ಓಕೆ, ಆದರೂ ನಿಮಗೆ ಜ್ಞಾಪಕ ಕೊಡಬೇಕೆಂದು ಅಲ್ಲಲ್ಲಿ ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ. ಯಾಕೆಂದರೆ ನಾನು ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು. ದೇವರ ಅನುಗ್ರಹ. ನಾನು ದೇವರ
ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪವಾಗುವಂತೆ ಯತ್ನಿಸುವನಾಗಿದ್ದೇನೆ. ಒಬ್ಬ ವ್ಯಕ್ತಿಗೆ ನೀವು ಸುವಾರ್ತೆಯನ್ನು ಹೇಳುವುದಂತ ಹೇಳಿದರೆ, ಒಬ್ಬ ವ್ಯಕ್ತಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವುದಂತ ಹೇಳಿದರೆ, ಆ ವ್ಯಕ್ತಿ ಯೇಸುವನ್ನು ರಕ್ಷಕನ ಒಡೆಯನೆಂದು ಆತನು ಅಂಗೀಕಾರ ಮಾಡಿದರೆ ಆ ವ್ಯಕ್ತಿಯೇ ದೇವರಿಗೆ ಇಷ್ಟವಾದ ಕಾಣಿಕೆ. ಪ್ರೈಸ್ ಗಾಡ್, ಇಷ್ಟವಾದ ಕಾಣಿಕೆ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತದೆ, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ದೇವದೂತರೊಟ್ಟಿಗೆ ಸಂತೋಷವಾಗುತ್ತದೆ. ಪ್ರತಿಯೊಬ್ಬ ವಿಶ್ವಾಸಿಗೆ ಅವನು ಗೊತ್ತಿರಬೇಕು, ಅವನ ಅರಸನಾಗಿದ್ದಾನೆ ಮತ್ತು ಕ್ರಿಸ್ತನಲ್ಲಿ ಸ್ಪಿರಿಚುವಲ್ ಆತನು ಯಾಜಕನಾಗಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಯ ರೆಸ್ಪಾನ್ಸಿಬಿಲಿಟಿ, ನಾವು ಸುವಾರ್ತೆಯನ್ನು ಇತರಿಗೆ ಹೇಳಬೇಕು. ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಯಾವಾಗಲೂ ಮೆಟ್ಟಿ ನಿಲ್ಲಿರಿ. ದೇವರು ನಿನ್ನನ್ನು ಯಾವ ಕ್ಷೇತ್ರದಲ್ಲಿ ಇಟ್ಟಿದ್ದಾನೆ, ಯಾವ ಭಾಗದಲ್ಲಿ ಇಟ್ಟಿದ್ದಾನೆ. ನೀನು ರೀಚ್ ಆಗೋ ಪ್ರದೇಶಕ್ಕೆ ನಾನು ರೀಚ್ ಆಗಲಿಕ್ಕೆ ಆಗೋದಿಲ್ಲ, ನೀನು ಹೋಗುವ ಸ್ಥಳಕ್ಕೆ ನಾನು ಹೋಗಲಿಕ್ಕೆ ಆಗೋದಿಲ್ಲ. ಬಟ್ ದೇವರು ನಿನ್ನನ್ನು ಎಲ್ಲಿ ಇಟ್ಟಿದ್ದಾನೋ ಅಲ್ಲಿ ದೇವರು ನಿನ್ನನ್ನು ಒಂದು ಉದ್ದೇಶಕ್ಕೆ ಇಟ್ಟಿದ್ದಾನೆ. ವೆನ್ ಯು ಪ್ರಿಪೇರ್, ಯು ಆರ್ ದ ವಾಯ್ಸ್ ಟು ಕ್ರೈಯಿಂಗ್ ಪೀಪಲ್. ಅನೇಕರ ಕಣ್ಣೀರಿಗೆ ದೇವರು ನಿನ್ನನ್ನು ಆನ್ಸರ್ ಆಗಿಟ್ಟಿದ್ದಾನೆ, ನಿನ್ನನ್ನು ಸೊಲ್ಯೂಷನ್ ಮೇಕರ್ ಆಗಿಟ್ಟಿದ್ದಾನೆ, ಪ್ರಾಬ್ಲಮ್ ಸಾಲ್ವರ್ ಆಗಿಟ್ಟಿದ್ದಾನೆ. ಪ್ರೈಸ್ ಗಾಡ್. ನಾವು ನೋಡ್ತೇವೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಆ ಬಾಧೆಗಳಿಂದ ಬಿಟ್ಟಿ ಕೆಲಸ ಮಾಡಿ ಅವರು ದೇವರಿಗೆ ನರಳಾಟದಿಂದ ಅವರು ಪ್ರಾರ್ಥನೆ ಮಾಡುತ್ತಾರೆ, ಮೊರೆ ಇಡ್ತಾರೆ, ದೇವರೇ ನಮ್ಮನ್ನು ಬಿಡಿಸು ಅಂತ. ನಾವು ನೋಡ್ತೇವೆ, ಅಲ್ಲಿ ಮೋಶೆ ಕುರಿಗಳನ್ನು ಕಾಯುತ್ತಿರುವಾಗ ಆ ಅರಣ್ಯದಲ್ಲಿ ಅವನಿಗೆ ಪೊದೆಯಲ್ಲಿ ಒಂದು ಉರಿಯುವ ಬೆಂಕಿ. ಆತನು ನೋಡ್ತಾನೆ, ಆತನಿಗೆ ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು ಆತನಿಗೆ ವಿಸಿಟ್ ಮಾಡಿ ಹೇಳ್ತಾನೆ, ನಾನು ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು, ನಾನು ಸರ್ವಶಕ್ತನಾದ ದೇವರು. ಐಗುಪ್ತ ದೇಶದಲ್ಲಿ ನನ್ನ ಜನರ ಮೊರೆಯನ್ನು ನಾನು ಕೇಳಿದ್ದೇನೆ, ಅವರ ಕಣ್ಣೀರನ್ನು ನೋಡಿದ್ದೇನೆ, ಅವರ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ. ಅವರ ಪ್ರಾರ್ಥನೆಗೆ ಉತ್ತರವಾಗಿ ನಾನು ನಿನ್ನನ್ನು ಬಿಡುಗಡೆ ಮಾಡುವನಾಗಿ ಕಳಿಸ್ತೇನೆ. ಪ್ರೇರೆ, ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಯೇಸುವಿನ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಇವತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲುವಂಥದ್ದು. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ, ಯಾವ ಕ್ಷೇತ್ರದಲ್ಲಿ ಇಟ್ಟಿದ್ದಾನೆ, ಯಾವಾಗ ನೀವು ರೆಡಿ ಆಗಿರ್ತೀರಿ, ಗಾಡ್ ವಿಲ್ ಓಪನ್ ಆಪರ್ಚುನಿಟಿ. ನಿನಗೆ ಅನೇಕ ಅವಕಾಶಗಳನ್ನು ತೆರೀತಾನೆ. ಯು ವಿಲ್ ಬಿ ಎ ಗ್ರೇಟ್ ಬ್ಲೆಸ್ಸಿಂಗ್. ನೀವು ಅನೇಕರಿಗೆ ಆಶೀರ್ವಾದವಾಗಬೇಕು. ಯಾವಾಗ ನಿನ್ನ ಮುಖ ಪ್ರಕಾಶಿಸ್ತದೆ, ಯಾವಾಗ ನೀನು ಆತನನ್ನು ನೋಡಿ ಆತನಿಗೋಸ್ಕರ ನೀನು ಜೀವಿಸ್ತಿ, ಆತನನ್ನೇ ದೃಷ್ಟಿಸ್ತಿ, ಓಕೆ, ಯಾವಾಗಲೂ ನೀನು ಸುವಾರ್ತೆಯನ್ನು ಹೇಳಲಿಕ್ಕೆ ಸಿದ್ಧವಾಗಿರ್ತಿ, ದೆನ್ ಗಾಡ್ ವಿಲ್ ಓಪನ್ ಆಪರ್ಚುನಿಟಿ. ಜಸ್ಟ್ ಅವರ ಸಮಸ್ಯೆ ಇರುವಾಗ, ಪ್ರಾಬ್ಲಮ್ ಇರುವಾಗ ದೇವರು ನಿಮ್ಮ ಮೂಲಕ ಅವರ ಹತ್ರ ಮಾತಾಡುತ್ತಾನೆ. 10ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ, ಮಾತಾಡುವ ನೀವಲ್ಲ, ನನ್ನ ತಂದೆ ಆತ್ಮನು ನಿಮ್ಮ ಮೂಲಕ ಮಾತಾಡುತ್ತಾನೆ. ನನ್ನ ತಂದೆ ಆತ್ಮನು ನಿಮ್ಮ ಮೂಲಕ ಮಾತಾಡುತ್ತಾನೆ. ನೀವು ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ, ಆ ವ್ಯಕ್ತಿಗೋಸ್ಕರ ವಿಜ್ಞಾಪನೆ ಮಾಡುತ್ತೀರಿ, ಆ ವ್ಯಕ್ತಿಗೋಸ್ಕರ ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ಹೇಳುತ್ತೀರಿ. ದೇವರು ಅವರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ ಅವರನ್ನು ದೇವರಿಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದಾನೆ ಎಂಬ ಸಾರುವ ಸೇವೆಗೆ ದೇವರು ನನ್ನನ್ನು ಮತ್ತು ನಿನ್ನನ್ನು ಆರಿಸಿದ್ದಾನೆ. ಪ್ರೈಸ್ ಗಾಡ್. ದೇವರು ನನ್ನನ್ನು ಮತ್ತು ನಿನ್ನನ್ನು ಆತನು ಅಪಾಯಿಂಟ್ ಮಾಡಿದ್ದಾನೆ, ಆರಿಸಿದ್ದಾನೆ. ದಿಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಪ್ರೀಚ್ ದ ಗಾಸ್ಪೆಲ್. ಡೋಂಟ್ ವೇಸ್ಟ್ ಯುವರ್ ಟೈಮ್. ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಸಿದ್ಧವಾಗಿ. ಟೈಮ್ ಈಸ್ ವೆರಿ ಶಾರ್ಟ್. ಕ್ರಿಸ್ತನ ಪ್ರತ್ಯಕ್ಷತೆಯು ಬಹಳ ಹತ್ತಿರವಾಗಿದೆ. ದಿಸ್ ನಾಟ್ ಎ ಟೈಮ್. ಇದು ಸಮಯ ಅಲ್ಲ ಆರ್ಗ್ಯುಮೆಂಟ್ ಮಾಡುವಂಥದ್ದು, ಇದು ಸಮಯ ಅಲ್ಲ ಒಬ್ಬರನ್ನೊಬ್ಬರು ದೂರುವಂಥದ್ದು, ಇದು ಸಮಯ ಅಲ್ಲ. ಇದು ಸಮಯ ಕ್ರಿಸ್ತನ ಕಲ್ವಾರಿ ಕ್ರೂಜೆಯ ಪ್ರೀತಿಯನ್ನು ನಾವು ಇತರರಿಗೆ ಹೇಳುವ ಹಂಗಿನಲ್ಲಿದ್ದೇವೆ.
ಬೆಳೆಯು ಧಾರಾಳವಾಗಿದೆ, ಬೆಳೆ ಯಜಮಾನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥಿಸಿರಿ. ಯಾರು ಕೆಲಸದವನು? ಒಬ್ಬ ವಿಶ್ವಾಸಿ ಕೂಡ ಆತನು ಕೆಲಸದವನು. ಯಾಕೆ ಸ್ವಾಮಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದ? ಅವ್ರು ಯಾವಾಗಲೂ ಸಿದ್ಧವಾಗಿರಬೇಕು. ಅವ್ರು ಯಾವಾಗಲೂ ಸಿದ್ಧವಾಗಿರಬೇಕು. ಪ್ರತಿಯೊಬ್ಬ ವಿಶ್ವಾಸಿ ಆತನು ಕೆಲಸದವನಾಗಿದ್ದಾನೆ. ಯಾಕೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ? ಅವರು ಯಾವಾಗಲೂ ಆ ಸುವಾರ್ತೆಯನ್ನು ಹೇಳಲು ಸಿದ್ಧವಾಗಿರಬೇಕು. ಸುವಾರ್ತೆಯನ್ನು ಹೇಳುವವರು ಅವರು ಜ್ಞಾನಿಗಳು ಅಂತ ಬೈಬಲ್ ಹೇಳ್ತದೆ. 11ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. ಜಾನೋಕ್ತಿಯಲ್ಲಿ 11 chapter 34 11 chapter. ಓಕೆ, ಇಲ್ಲಿ ನಾನು ಕನ್ನಡದಲ್ಲಿ ಹೋಗ್ತೇನೆ. ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ರೈಟ್? ಇಂಗ್ಲಿಷ್ನಲ್ಲಿ ಹೇಳ್ತದೆ, ದ ಫ್ರೂಟ್ ಆಫ್ ದ ರೈಚಸ್ ಇಸ್ ಎ ಟ್ರೀ ಆಫ್ ಲೈಫ್ ಆ್ಯಂಡ್ ಹೀ ಹೂ ವಿನ್ಸ್ ಸೋಲ್ಸ್ ಈಸ್ ವೈಸ್. ಅಂದರೆ ಆತ್ಮಗಳನ್ನು ಗೆಲ್ಲುವವನು ಅವನು ಬುದ್ಧಿವಂತ ಅಂತ ಹೇಳ್ತದೆ. ಆ್ಯಂಡ್ ಹೀ ಹೂ ವಿನ್ಸ್ ಸೋಲ್ಸ್ ಈಸ್ ವೈಸ್. ಅಲ್ಲಿ ಸ್ಕ್ರೀನಲ್ಲಿ ಇದೆ, ಓದಿರಿ. ಅಂದರೆ ಆತ್ಮಗಳನ್ನು ಗೆಲ್ಲುವವನು, ಒಬ್ಬ ವ್ಯಕ್ತಿಯನ್ನು ರಕ್ಷಣೆಗೆ ನಡೆಸುವ ಆತನು ಜ್ಞಾನಿ ಅಂತ ಹೇಳ್ತದೆ. ಈಸ್ ವೈಸ್. ಈಗ ಜ್ಞಾನಿಗಳು ಏನಾಗ್ತಾರೆ? ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3-4ನೇ ವಚನ. ದಾನಿಯೇಲನ ಗ್ರಂಥ. ಓಕೆ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವವರು, ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು. Those who are wise shall shine like the brightness of the firmament, and those who turn many to righteousness like the stars forever and forever. Forever and ever. Praise God. ಓಕೆ, ಇಲ್ಲಿ ಬೈಬಲ್ ಹೇಳ್ತದೆ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುವರು. ಯಾರು? ಸುವಾರ್ತೆಯನ್ನು ಸಾರುವವರು ಜ್ಞಾನಿಗಳು. ಒಬ್ಬನಿಗೆ ಅಟ್ಲೀಸ್ಟ್ ಒಂದು ಕಂಫರ್ಟ್ ವರ್ಡ್ ಅನ್ನು ನೀನು ಹೇಳುತ್ತಿ. ಯು ವಿಲ್ ಬಿ ಎ ಮೌತ್ ಪೀಸ್ ಆಫ್ ಗಾಡ್. ಯು ವಿಲ್ ಬಿ ಎ ಮೌತ್ ಪೀಸ್ ಆಫ್ ಗಾಡ್. ಪ್ರೇರೆ, ನಿನ್ನನ್ನು ಪ್ರತಿಯೊಬ್ಬರನ್ನು ದೇವರು ಉಪಯೋಗಿಸಲಿಕ್ಕೆ ಇಷ್ಟಪಡ್ತಾರೆ. ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು. ಯಾಕೆ ನಾವು ಸುವಾರ್ತೆಯನ್ನು ಸಾರುತ್ತೇವೆ? ಬಿಕಾಸ್ ವಿ ಲವ್ ಗಾಡ್, ವಿ ಲವ್ ಜೀಸಸ್. ನಾವು ಯೇಸುವನ್ನು ಪ್ರೀತಿ ಮಾಡುತ್ತೇವೆ. ಯಾವ ಪ್ಲಾಟ್ಫಾರ್ಮ್ ಓಪನ್ ಇದೆ, ಇಟ್ಸ್ ಆಪರ್ಚುನಿಟಿ ಟು ಶೇರ್ ದ ಗಾಸ್ಪೆಲ್. ಅವನು ಒಬ್ಬನೇ ಇರ್ಬೋದು, 100 ಮಂದಿ ಇರ್ಬೋದು, 1000 ಮಂದಿ ಇರ್ಬೋದು. ಆಪರ್ಚುನಿಟಿ ಇದೆ. ಡೋಂಟ್ ಗೋ ಟು ಪ್ರಿಪರೇಷನ್. ಓಕೆ, ಬಸ್ ರೆಡಿ ಆಗಿರುವಾಗ ಪ್ರಿಪೇರ್ ಆಗಲಿಕ್ಕೆ ಹೋಗಬೇಡ, ಅದು ಹೋಗ್ತದೆ. ಗಾಡಿ ರೆಡಿ ಆಗಿರುವಾಗ ಪ್ರಿಪೇರ್ ಆಗಲಿಕ್ಕೆ ಹೋಗಬೇಡ, ಅದು ಹೋಗ್ತದೆ. ಗಾಡಿ ಬರುವಾಗ ಪ್ರಿಪೇರ್ ಆಗಿ ನಿಲ್ಲು. ಯಾವಾಗ ಬರ್ತದೆ ನೀವು ಎಂಟರ್ ಆಗ್ತಿ. ಯು ಆರ್ ಮೂವಿಂಗ್ ಫಾರ್ವರ್ಡ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವವರು. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ಸಲ್ವೇಷನ್ ಇಸ್ ಎ ಗ್ರೇಟೆಸ್ಟ್ ಗಿಫ್ಟ್. ರಕ್ಷಣೆ ಎಂಬುವಂಥದ್ದು ಅದು ದೊಡ್ಡ ಮಿರಕಲ್, ಅದು ವರವಾಗಿದೆ. ಇಟ್ಸ್ ಎ ಗಿಫ್ಟ್ ಆಫ್ ಗಾಡ್. ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಲೀಡ್ ಮಾಡುತ್ತೇನೆ ಮತ್ತು ದೇವರು ನಿಮ್ಮೆಲ್ಲರನ್ನು ಉಪಯೋಗಿಸಲು ಸಿದ್ಧನಾಗುತ್ತಾನೆ. ಯಾವಾಗ ನೀವು ದೇವರ ಉದ್ದೇಶದಲ್ಲಿ ನಡೆಯುತ್ತೀರಿ, ಉಳಿದೆಲ್ಲ ಸಂಗತಿಗಳು ನಿಮ್ಮ ಸೆಟಲ್ ಆಗ್ತವೆ. ದೇವರ ಉದ್ದೇಶವನ್ನು ಬಿಟ್ಟು ಕೆಲವು ಸೆಟಲ್ಮೆಂಟ್ಗೋಸ್ಕರ ನೋಡಬೇಡ್ರಿ. ವೆನ್ ವಿ ವಾಕ್ ಇನ್ ದ ಪರ್ಪಸ್ ಆಫ್ ಗಾಡ್, ದೆನ್ ಆಲ್ ಥಿಂಗ್ಸ್ ಸೆಟಲ್. ಪ್ರೈಸ್ ಗಾಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯೇಸುವೆ, ನೀನೇ ನಮ್ಮ ರಕ್ಷಕನ ಒಡೆಯನೆಂದು ನಾವು ನಿನ್ನ ಅಂಗೀಕಾರ ಮಾಡುತ್ತೇವೆ. ಯೇಸುವೆ, ನಿನ್ನನ್ನು ತಂದೆಯ ದೇವರು 3ನೇ ದಿನ ಎಬ್ಬಿಸ್ತೇನೆಂದು ನಮ್ಮ ಹೃದಯದಲ್ಲಿ ನಂಬಿ
ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಾವು ನಂಬುತ್ತೇವೆ ಮತ್ತು ಅಂಗೀಕರಿಸ್ತೇವೆ. ತಂದೆ, ಇವತ್ತು ವಾಕ್ಯದ ಮೂಲಕ ನೀನು ಮಾತಾಡಿದೆ. ನಿನ್ನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಮ್ಮನ್ನು ಕತ್ತಲೆಯ ಒಳಗಿಂದ ಕರೆದು ನಿನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರ ಮಾಡಬೇಕೆಂದು ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನ, ಸ್ವಕೀಯ ಪ್ರಜೆಯನ್ನಾಗಿ ಮಾಡಿದ್ದಿ. ನಾವು ನಿನ್ನ ವಾಗ್ದಾನದ ಫಲವಾಗಿದ್ದೇವೆ. ಅನೇಕರನ್ನು ನಿನ್ನ ಬಳಿಗೆ ನಡೆಸಲಿಕ್ಕೆ ನಿನ್ನನ್ನು ಉಪಯೋಗಿಸ್ತೀವಿ. ಅದಕ್ಕೋಸ್ಕರ ಸ್ತೋತ್ರ. ಎಲ್ಲರೂ ಉಪಯೋಗಿಸಲ್ಪಡಲಿ, ಎಲ್ಲರೂ ಪವಿತ್ರಾತ್ಮ ಭರಿತರಾಗಲಿ. Fill them with the love of God. In Jesus' name. Amen. 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 Amen.